ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಪುಂಡಿ ಸೊಪ್ಪಿನ ಪಲ್ಯ ಅಂದ್ರೆ ಫೇಮಸ್ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇಲ್ಲೆಲ್ಲರ ಮನೆಗೂ ಹೆಚ್ಚಾಗಿ ಇಷ್ಟಪಡ್ತಾರೆ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಇರ್ತದೆ ಇದು. ಇಲ್ಲೈತೆ ನೋಡ್ರಿ, ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡೇನಿ. 2 ಕಟ್ಟು ಪುಂಡಿ ಸೊಪ್ಪು ತೊಗೊಂಡೇನಿ. ಸ್ವಚ್ಛಗೆ 4-5 ಸಲ ತೊಳೆದು ಇದನ್ನು ಒಂದು ಕುಕ್ಕರ್ನಾಗ ಹಾಕಾಕತ್ತೇನಿ. ಯಾಕಂದ್ರೆ ಜಲ್ದಿ ಕುದೀತೈತಿ. ಸೊಪ್ಪು ಓಪನ್ ಆಗಿಟ್ರು ಜಲ್ದಿ ಕುದೀತೈತಿ. ಆದರೆ ಇದ್ರ ಜೊತೆಗೆ ಪದಾರ್ಥಗಳನ್ನು ಹಾಕ್ತೇನೆ ಕೆಲವು, ಅವು ಜಲ್ದಿ ಕುದಿಯಂಗಿಲ್ಲ. ಅದಕ್ಕೋಸ್ಕರ ಕುಕ್ಕರ್ನಾಗ ಒಂದು 3 ಸೀಟಿ ಹೊಡಿಸ್ಕೊಂಬಿಡೋಣಂತ ಸೊಪ್ಪೆಲ್ಲ ಹಾಕೀನಿ. 8-10 ಸಣ್ಣ ಮೆಣಸಿನ್ಕಾಯಿ, ಅವು ಖಾರ ಭಾಳ ಇರ್ತಾವೆ. ಇವು 8-10 ಮೆಣಸಿನ್ಕಾಯಿ ಹಾಕೀನಿ. ಆನಂತರ ನೋಡ್ರಿ, ಕಡ್ಲೆಕಾಳು. ನೀವು ಕಡ್ಲಿ ಬ್ಯಾಳೆಯರ ಹಾಕ್ರಿ, ಕಡ್ಲಿ ಕಾಳರ ಹಾಕ್ರಿ. ನಾವೊಂದು ಮುಷ್ಟಿ ಕಡ್ಲಿ ಕಾಳು ಹಾಕೇನಿ. ಇಲ್ಲೇ ನೆನೆಯಾಕಿಟ್ಟಿದ್ದೆ 1-2 ತಾಸು ಇವನ್ನ ಲಘು ಕುದೀಲಿ ಅಂತ. ಆನಂತರ ಮೆಂತೆ 1/4 ಸ್ಪೂನು. ಉಪ್ಪಿಟ್ಟು ತಿಂತೇವಲ್ಲ ಆ ಸ್ಪೂನ್ಲೆ 1/4 ಸ್ಪೂನು. ಒಳ್ಳೆ ಘಮ, ಆರೋಗ್ಯಕ್ಕೂ ಒಳ್ಳೆಯದು. 1 ಹಿಡಿ ಶೇಂಗಾ ಕಾಳು ಹಾಕೋಣ. ಇದ್ರಾಗ ಯಾವ ಪದಾರ್ಥನೂ ಸ್ಕಿಪ್ ಮಾಡುವಂಗಿಲ್ಲ, ಎಲ್ಲನೂ ಹಾಕಲೇಬೇಕು. ಪುಂಡಿ ಪಲ್ಯ ಅಂದ್ರೆ ಈ ಎಲ್ಲ ಪದಾರ್ಥಗಳನ್ನು ಹಾಕಲೇಬೇಕು. ಇದಕ್ಕೆ 1 ಹಿಡಿ ಶೇಂಗಾ ಕಾಳು, ಜಾಸ್ತಿನೂ ಹಾಕೋಬೋದು. ಇದು ಮುಳುಗಷ್ಟು ನೀರು ಹಾಕೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 3 ಸೀಟಿ ಹೊಡಿಸಿಬಿಟ್ರೆ ರೆಡಿ ಆಗ್ತತಿ. ಕಾಳುಗಳು ಮೆಣಸಿನ್ಕಾಯಿ ಚೆಂದಾಗಿ ಬೆಂದಿರ್ತಾವೆ. ಇಲ್ಲಿ ಕುಕ್ಕರ್ ಇಟ್ಟು ಇಲ್ಲಿ ಸೈಡಿಗೆ ನೋಡ್ರಿ, ಉಪ್ಪಿಟ್ಟು ತಿನ್ನೋ ಸ್ಪೂನ್ಲೆನ 1 ಸ್ಪೂನು ಜೀರಿಗೆ ಕುಟ್ಕೊಳೋಣ. ತರಿ ಜೀರಿಗೆ ಕುಟ್ಕೊಳೋಣ. ಇದರ ಜೊತೆಗೆ 1-2 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಇವನು ತರಿಯಾಗಿ ಕುಟ್ಕೊಳೋಣ. ಆನಂತರ ಇಲ್ಲಿ 3 ಸೀಟಿ ಹೊಡೆದಿದ್ದು ರೆಡಿ ಆಗೈತಿ. ಎಷ್ಟು ಚಂದ ಬೆಂದಾವು ನೋಡ್ರಿ. ಎಲ್ಲ ಕಾಳು ಬೆಂದಾವು, ಮೆಣಸಿನ್ಕಾಯಿ ಬೆಂದೈತಿ, ಸೊಪ್ಪಂತೂ ಮಸ್ತ್ ಮ್ಯಾಶ್ ಆಗಂಗಿರ್ತತಿ. ಇದನ್ನ ಈಗ ನೀರು ಜಾಸ್ತಿ ಆದ್ರೆ ಸ್ವಲ್ಪ ನೀರು ತೆಗೆದು ಬಿಡೋಣ. ನೀರು ಯಾಕೆ ತೆಗಿಬೇಕು ಅಂದ್ರೆ ಇದು ಸೊಪ್ಪು ಹುಳಿ ಇರ್ತತಿ, ಅದಕ್ಕೋಸ್ಕರ. ಇಷ್ಟು ಬಿಟ್ಟರೆ ಹುಳಿ ಆಗ್ತತಿ ಪಲ್ಯ, ಅದಕ್ಕೋಸ್ಕರ ಸ್ವಲ್ಪ ನೀರು ತೆಗ್ಯೋಣ. ಈ ಅರ್ಧ ನೀರು ತೆಗೆದು ಅರ್ಧ ಇಟ್ಕೊಳೋಣ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಉಳುಕಿದ್ದನ್ನು ತೆಗೆದು ಬಿಡೋಣ. ನೋಡಿರಿ, ಎಷ್ಟು ಬೇಕಷ್ಟು ನೀರು ಇಟ್ಕೊಂಡಿದ್ರಾಗೆಲ್ಲನೂ ಮತ್ತೆ ಹಾಕ್ಕೊಂಡು ಇದನ್ನು ಮ್ಯಾಶ್ ಮಾಡೋಣ. ಈಗ ಸ್ಪೂನ್ಲೆ ಸ್ವಲ್ಪ ಮ್ಯಾಶ್ ಮಾಡಿಬಿಡೋಣ. ಸೊಪ್ಪಷ್ಟ ಮ್ಯಾಶ್ ಆಕೈತಿ, ಕಾಳೇನಾಗಲ್ಲ. ಮೆಣಸಿನ್ಕಾಯಿ ಸೊಪ್ಪು ಮ್ಯಾಶ್ ಆದ್ರೆ ಸಾಕು. ಎಷ್ಟು ಸೂಪರಾಗಿ ಬೆಂದೈತೆ ನೋಡ್ರಿ. ಬೆಣ್ಣೆದಂಗೆ ಆಗೈತಿ. ಏನು ರುಚಿ ಅಂತೀರಿ ಪುಂಡಿ ಸೊಪ್ಪು. ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಇದು ಉತ್ತರ ಕರ್ನಾಟಕದಾಗ ಮಾಡುವಂತಹ ಪುಂಡಿ ಸೊಪ್ಪು. ಮಲೆನಾಡ್ದಾಗ ಮಾಡೋದು ನೋಡಿ, ನಾನು ಎಲ್ಲ ಥರ ಕಾಳು ಹಾಕಿ ಎಲ್ಲ ಥರ ಸೊಪ್ಪು ಹಾಕಿ ಮಾಡ್ತಾರೆ. ಅದು ಮಲೆನಾಡದ್ದು. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ, ಪಕ್ಕಾ ಉತ್ತರ ಕರ್ನಾಟಕದ ಪುಂಡಿ ಸೊಪ್ಪಿನ ಪಲ್ಯ ಇದು ನೋಡ್ರಿ. ಇದು ಮ್ಯಾಶ್ ಮಾಡಿದೆ ಸ್ವಲ್ಪ ಸಾಕು. ಕಾಳುಗಳೆಲ್ಲ ಹಂಗೆ ಇರ್ತಾವೆ. ತಿನ್ನೋವಾಗ ಅಲ್ಲೆಲ್ಲೇ ಬಾಯಾಗೆ ಬಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತತಿ. ಆನಂತರ ಇದಕ್ಕೆ ಜೋಳದ ನುಚ್ಚು ಹಾಕ್ತಾರೆ, ಜೋಳದ ಹಿಟ್ಟು ಹಾಕ್ತಾರೆ, ಅಥವಾ ಉಪ್ಪಿಟ್ಟಿನ ರವೆ ಹಾಕ್ತಾರೆ. 3ರಾಗ 1 ಹಾಕಬೇಕು. 2 ಟೇಬಲ್ ಸ್ಪೂನ್ ತೊಗೊಂಡು ನೀರೊಳಗೆ ಕಲಿಸಿ ನಾ ಜೋಳದ ಹಿಟ್ಟು ಹಾಕೇನಿಲ್ಲಿ ಚೆಂದಾಗಿ ಮ್ಯಾಚ್ ಇದ್ರಾಗ ಕೂಡ್ಕೋತದವು. ಈ ಪುಂಡಿ ಪಲ್ಯ ಕಟಗ ರೊಟ್ಟಿ ಇದ್ದು ಬಿಟ್ರಿ ಏನು ಹೇಳಿರಿ, ಏನು ರುಚಿ ಅಂತೀರಿ ನೀವು. ಕಡಿ ರೊಟ್ಟಿ ಇರಬೇಕು. ಈ ಖಡಕ್ ರೊಟ್ಟಿ ಅಂತೀವಲ್ಲ, ಭಾಳ ಅಂದ್ರೆ ಭಾಳ ಟೇಸ್ಟ್. ಬಿಸಿ ರೊಟ್ಟಿಗೂ ಅಷ್ಟೇ ರುಚಿ. ಉಪ್ಪು ಹಾಕಿದ್ದಿಲ್ಲಲ್ಲ, ಉಪ್ಪು ಈಗ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿಣ ಪುಡಿ, ಆನಂತರ ಇವಾಗೇನು ಅಬಡ ಜಜ್ಜಿಟ್ಟಿದ್ದೀವಲ್ಲ, ಬೆಳ್ಳುಳ್ಳಿ ಜೀರಿಗೆ ಹಾಕೋಣ.
ತಟಗೆ ಬೆಲ್ಲ ಹಾಕೋಣ. ಸೊಪ್ಪು ಹುಳಿ ಇರ್ತೈತಲ್ಲ, ತಟಗೆ ಬೆಲ್ಲ. ಆನಂತರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಬೇಯಕ್ಕೆ ಬಿಡೋಣ. ಮೇಲೆ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡೋಣ. ಯಾಕಂದ್ರೆ ಹಿಟ್ಟು ಹಾಕ್ಯವಲ್ಲ, ಹಿಟ್ಟು ಬೇಯಬೇಕದು, ಚೆಂದಾಗಿ ಬೇಯಬೇಕು. ಆನಂತರ ಎಲ್ಲನೂ ಮ್ಯಾಶ್ ಮಾಡಿಬಿಟ್ರೆ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಕತಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಒಂದು ಕಡಿಮೆ ನೋಡ್ರಿ. ಇದಕ್ಕೆ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರಾದರೂ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡ್ರಿ. ಮ್ಯಾಶ್ ಮಾಡೇನಿ, ಈಗ ಅದು ಸ್ಕಿಪ್ ಆಗೈತಿ. ಈ ಥರ ಮ್ಯಾಶ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡ್ರಿ. ಸುಡ ರೊಟ್ಟಿ ಮ್ಯಾಗ ಅಥವಾ ಖಡಕ್ ರೊಟ್ಟಿ ಮ್ಯಾಗ ಇದನ್ನ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡಿಗೆ ಈರುಳ್ಳಿ ಇಟ್ಕೊಂಡು ತಿಂದುಬಿಟ್ರೆ ಏನು ಹೇಳಿರಿ, ಅಷ್ಟೊಂದು ಸುಖ ಹೊಟ್ಟಿಗೆ. ಈಗ ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೀವು ಒಂದು ಸಲ ಈ ರೀತಿಯೊಳಗೆ ಉತ್ತರ ಕರ್ನಾಟಕದ ಪುಂಡಿ ಸೊಪ್ಪಿನ ಪಲ್ಯ ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗ್ತತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.